ಒಂದ್ ದಿನ ಪೂರ್ತಿ ಬೈಕಲ್ಲೇ ಇರಕ್ಕಾಗುತ್ತಾ? ಉಣ್ಣೋದು ತಿನ್ನೋದು ಮಲ್ಕೊಳೋದು ಎಲ್ಲ ಇದ್ರ ಮೇಲೆ ಮಾಡಕ್ಕಾಗುತ್ತಾ? ನೋಡೋಣ ಬನ್ನಿ ಅಂತ ಸ್ಯಾಂಡ್ ಆಗ್ತಂಗಿ. ಹೆಂಗಿದೆ ಓಪನಿಂಗ್ ಥ್ರಿಲ್? ಫಸ್ಟ್ ನಮ್ ಗಾಡಿಗೆ ಎಣ್ಣೆ ಹೊಡ್ಸ್ಕೊಂಡು ಕಾಲಿಂದ ಹೋಗ್ತಾರೆ, ನಾನ್ ತಲೆಯಿಂದ ಹೋಗ್ತೀನಿ. ಆಮೇಲೆ ಕಾಲೇಜ್ ಹತ್ರ ಬಂದ್ವಿ. ಅನ್ಎಜುಕೇಟೆಡ್ ಬಡೇತವ. ಆದ್ರೆ ನಮ್ದು ಕೂಡ ಹೊಟ್ಟೆ ಹಸಿವಾಗಿತ್ತು, ಅದಕ್ಕೆ ಹೋಗಿ ನಾಷ್ಟ ಮಾಡಿದೆ. ನಾಷ್ಟ ಮಾಡಿದ್ಮೇಲೆ ಮತ್ತೆ ಒಂದ್ ಜ್ಯೂಸ್ ಕುಡ್ದೆ. ಜ್ಯೂಸ್ ಏನು ನನ್ಗೆ ಯಾವ ಮತ್ತೂ ಬರ್ಲಿಲ್ಲ, ಏನೂ ಬರ್ಲಿಲ್ಲ. ಅದಾಗಿಂದ ಗಾಡಿ ತಗೊಂಡು ಸುಮ್ನೆ ಒಂದ್ 4-5 ರೌಂಡ್ ಹಾಕಾಕತ್ತಿದ್ದೇವಿ. ಯಾಕಪ್ಪ ಅಂದ್ರೆ ಗಾಡಿ ನಮ್ದಲ್ರಿ, ನಮ್ ದೋಸ್ತಂದ ಐತಿ. ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಗಾಡಿ ಮ್ಯಾಗ ರೀಲ್ಸ್ ನೋಡ್ಕೋತ ಕುಂತಿದ್ದೆ. ಟೈಮ್ ಮಧ್ಯಾಹ್ನ ಆಗ್ಬಿಟ್ಟಿತ್ತು, ಹೊಟ್ಟೆ ಸಾಗತ್ತಿತ್ತು. ಮತ್ತೆ ಇಲ್ಲಿ ಎಗ್ರೆಸ್ ತಿನ್ನಕ್ ಬಂದೇವಿ. ನೋಡ್ರಿ ನಮ್ ದೋಸ್ತ ಎಗ್ರೆಸ್ ತಂದ್ ಕೊಡಕತ್ತಾನ. ಎಗ್ರೆಸ್ ತಿಂದು ಒಂದ್ 2 ಕೊಡ ನೀರ್ ಕುಡ್ದಿವಿ. ಎಗ್ರೆಸ್ ತಿಂದು ಬಾಯಿ ಕಾರ್ ಹತ್ತಿತ್ತ ಅಂತೇಳಿ ಮತ್ತೊಂದ್ ಐಸ್ ಕ್ರೀಮ್ ತಿಂದ್ಬಿಟ್ಟೆ. ಆಮ್ಯಾಗ ಸಂಜೆಗಿತ್ತು. ನಮ್ ಮುದ್ದೊಳದಾಗ ಇವು ಜೋಕಾಲಿ ಅವು ಎಲ್ಲ ಬಂದಿದ್ದು. ವ್ಯೂ ಮಾತ್ರ ಸಖತ್ತಾಗಿತ್ತು. ಇದನ್ನ ನೋಡಕ್ ಬಂದಿದ್ವಿ. ಇವ ಏನ್ರಿ ಉತ್ತರ ಕರ್ನಾಟಕ ಭಾಷೆ ಮತ್ತು ಬೆಂಗಳೂರು ಭಾಷೆ ಎರಡು ಮಿಕ್ಸ್ ಮಾಡಿ ಮಾತಾಡ್ತಾನ ಅಂತ ಅನ್ಕೋಬೇಡ್ರಿ. ಯಾಕಪ್ಪ ಅಂದ್ರೆ 2 ಕೈ ಸೇರಿದ್ರನ ಚಪ್ಪಾಳೆ. ಆಮ್ಯಾಗ ಹೋಗಿ ಮತ್ತೊಂದ್ ಪ್ಲೇಟ್ ಪಾನಿಪುರಿ ತಿಂದೆ. ರಾತ್ರಿ ಆಗಿತ್ತಲ್ಲ, ತಣ್ಣಗ್ ಹವಾ ಇತ್ತು. ಅದಕ್ಕೆ ಹೋಗಿ ಮತ್ತೊಂದ್ ಕಪ್ ಚಾ ಕುಡ್ದೆ. ರಾತ್ರಿ ಊಟ ಮಾಡೋಣ ಅಂದ್ರೆ ಜಾಸ್ತಿ ಹೊಟ್ಟೆ ಹಸಿವಾಗಿದ್ದಿಲ್ಲ. ಅದಕ್ಕೆ ಒಂದ್ ಪ್ಲೇಟ್ ಚಿಕನ್ 65 ತಿಂದ್ಬಿಟ್ಟೆ. ಆಯ್ತು, ಆಮೇಲೆ ಅದಾಗಿಂದ ನಮ್ ದೋಸ್ತಂದು ಹಾಸ್ಟೆಲ್ ಹತ್ರ ಬಂದು ಮಲ್ಕೊಂಡಿದ್ದೇರಿ. ಇನ್ನೇನ್ ನಿದ್ದೆ ಹತ್ತಾಗತ್ತಿತ್ತು. ಅದೇ ಟೈಮ್ದಾಗ ಕಾಲಿಗೆ ಏನ ಕಡ್ದಂಗ ಆಗಾಗತ್ತು. ಏನ್ ಕಡೆಗತ್ತವ ಅಂತೇಳಿ ತುರ್ಸ್ಕೊತ ಎದ್ ನಿಂತೆ. ಅವಾಗ ಗೊತ್ತಾಯ್ತು ನನಗೆ ಚಾಲೆಂಜ್ ಸ್ಕಿಪ್ ಮಾಡ್ಬಿಟ್ಟಿನಿ ಅಂತೇಳಿ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಕೆಳಗ್ ನೋಡಿದ್ರ ಈ ಕೆಂಪಿರ್ಬಿ ಅದಾವ್ರಿ. ಕೆಂಪಿರ್ಬಿ ಅಂತ ಈ ಚಾಲೆಂಜ್ ಅನ್ನ ಸ್ಕಿಪ್ ಮಾಡಂಗ ಆಗ್ಬಿಡ್ತು. ನಮ್ ಲೈಫ್ ಅಲ್ಲಿ ಕಾಮಿಡಿಯನ್ ವಿಲನ್ ಆಗ್ಬಿಟ್ನಾ. ಮತ್ ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡೋಣ ಅಂತೇಳಿ ಕಮೆಂಟ್ ಮಾಡ್ರಿ.